ಮಳೆಗಾಲ ಬಂದರೆ ಸಾಕು ಎಲ್ಲರ ಮನೆಯಲ್ಲೂ ಒಂದು ಅಡುಗೆ ತಪ್ಪದೇ ಆಗುತ್ತೆ. ಅದೇ ಈ ರುಚಿಯಾದ ಏಡಿ ಅಡುಗೆ. ಆದರೆ ಏಡಿ ಅಡುಗೆ ಹೆಚ್ಚಾಗಿ ಈ ಸೀಸನ್ನಲ್ಲಿ ಯಾಕೆ ಮಾಡ್ತಾರೆ ಗೊತ್ತಾ? ಹಿರಿಯರು ಹೇಳೋ ಹಾಗೆ ಇದರಲ್ಲಿ ಏನು ವಿಶೇಷ ಇದೆ? ಇವತ್ತು ನಿಮಗೆ ಒಂದು ಸೂಪರ್ ಟೇಸ್ಟಿ ಕ್ರ್ಯಾಬ್ ಫ್ರೈ ರೆಸಿಪಿ ಜೊತೆ ಆ ವಿಷಯವನ್ನು ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಾನು ಹೇಳೋ 2-3 ಟಿಪ್ಸ್ ಫಾಲೋ ಮಾಡಿದರೆ ನಿಮ್ಮ ಕ್ರ್ಯಾಬ್ ಫ್ರೈ ಟೇಸ್ಟ್ ಕೂಡ ಡಬಲ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ಮಳೆಗಾಲ ಅಲ್ವಾ, ಈ ಸಮಯದಲ್ಲಿ ಮಾರ್ಕೆಟ್ಗೆ ಹೋದರೆ ಫ್ರೆಶ್ ಕ್ರ್ಯಾಬ್ ತುಂಬ ಸಿಗುತ್ತೆ. ನಮ್ಮ ಕಡೆ ಆಷಾಢ ಶ್ರಾವಣ ತಿಂಗಳಲ್ಲಿ ಬಹುತೇಕ ಎಲ್ಲರ ಮನೆಯಲ್ಲೂ ಏಡಿ ಫ್ರೈ, ಏಡಿ ಕರಿ, ಏಡಿ ಸಾಂಬಾರು ಮಾಡ್ತಾರೆ. ಹಿರಿಯರು ಹೇಳೋದೇನೆಂದರೆ ಈ ಸೀಸನ್ನಲ್ಲಿ ಸಿಗೋ ಏಡಿ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಈ ತಿಂಗಳು ಬಂದರೆ ಸಾಕು ಹಲವರು ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಕ್ರ್ಯಾಬ್ ತಂದು ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಾರೆ. ಈ ಬೆನಿಫಿಟ್ ಏನಂದರೆ ಏಡಿ ಅಂದರೆ ಟೇಸ್ಟ್ ಮಾತ್ರ ಅಲ್ಲ, ಇದರಲ್ಲಿ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ಸ್ ಇರುತ್ತೆ. ವಿಟಮಿನ್ B12, ಜಿಂಕ್, ಸೆಲೆನಿಯಮ್, ಕಾಪರ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಕೂಡ ಇರುತ್ತೆ. ಇದು ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರಮುಖ ಪೋಷಕಾಂಶಗಳು. ಸರಿಯಾದ ಪ್ರಮಾಣದಲ್ಲಿ ತಿಂದರೆ ಮಸಲ್ಸ್ ಹೆಲ್ತ್, ಇಮ್ಯುನಿಟಿ ಮತ್ತು ಓವರಾಲ್ ನ್ಯೂಟ್ರಿಷನ್ಸ್ಗೆ ಸಹಾಯ ಮಾಡುತ್ತೆ. ಆದರೆ ಒಂದು ವಿಷಯ, ಯಾರಿಗೆ ಶೆಲ್ ಫಿಶ್ ಅಲರ್ಜಿ ಇದೆಯೋ ಅವರು ವೈದ್ಯರ ಸಲಹೆ ಇಲ್ಲದೆ ತಿನ್ನಬೇಡಿ. ಇವಾಗ ಕಮೆಂಟ್ ಮಾಡಿ, ನಿಮ್ಮ ಮನೆಯಲ್ಲಿ ಏಡಿ ಹೇಗೆ ಮಾಡ್ತಾರೆ? ಕ್ರ್ಯಾಬ್ ಫ್ರೈನಾ, ಕ್ರ್ಯಾಬ್ ಕರಿನಾ ಅಥವಾ ಕ್ರ್ಯಾಬ್ ಸಾರನ್ನ? ನಿಮ್ಮ ಸ್ಟೈಲ್ನ ಕಮೆಂಟ್ನಲ್ಲಿ ಬರೆಯಿರಿ. ನೀವು ಕಮೆಂಟ್ ಮಾಡಿದರೆ ನಾನು ವಿಡಿಯೋ ಮಾಡಿದ್ದಕ್ಕೂ ನನಗೆ ಖುಷಿ ಅನಿಸುತ್ತೆ. ಸರಿ, ಹೆಚ್ಚು ಸಮಯ ಮಾಡಿದೆ, ರೆಸಿಪಿ ಶುರು ಮಾಡೋಣ. ನಾನಿಲ್ಲಿ ಫ್ರೆಶ್ ಆಗಿ ಕ್ಲೀನ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಕ್ರ್ಯಾಬ್ ತೊಗೊಂಡಿದ್ದೀನಿ, 1 kg. ಕ್ರ್ಯಾಬ್ ಕ್ಲೀನ್ ಮಾಡೋದು ತುಂಬ ಮುಖ್ಯ. ಸರಿಯಾಗಿ ಕ್ಲೀನ್ ಮಾಡಿದರೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ, ಸ್ಮೆಲ್ ಕೂಡ ಇರೋದಿಲ್ಲ. ಮೊದಲು ಇದಕ್ಕೆ 1 ಸ್ಪೂನ್ ಅರಿಶಿನ ಮತ್ತು ಒಂದು 4 ನಿಂಬೆಹಣ್ಣಿನ ರಸ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಉಪ್ಪು, 2 ಸ್ಪೂನ್ಸ್ ಕೊರಿಯಾಂಡರ್ ಪೌಡರ್, 1.5 ಸ್ಪೂನ್ ಚಿಲ್ಲಿ ಪೌಡರ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಪ್ರತಿ ಪೀಸ್ಗೂ ಮಸಾಲೆ ಚೆನ್ನಾಗಿ ಕೋಟ್ ಆಗಬೇಕು. ಇದನ್ನು 10 ನಿಮಿಷ ಬಿಟ್ಟರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸಣ್ಣ ಟಿಪ್, ಕ್ರ್ಯಾಬ್ಗೆ ಹೆಚ್ಚು ಮಸಾಲೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೋಬೇಡಿ. ಕ್ರ್ಯಾಬ್ನ ನ್ಯಾಚುರಲ್ ಟೇಸ್ಟ್ ಹೋಗಬಾರ್ದು, ಅದರಿಂದ ಬ್ಯಾಲೆನ್ಸ್ ಸ್ಪೈಸ್ ಇದ್ದರೆ ಬೆಸ್ಟ್. ಕ್ರ್ಯಾಬ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳಿ. ನಾವು ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಪ್ಯಾನ್ ಸಹ ಬಿಸಿಯಾಗಿದೆ. ಇದಕ್ಕೆ ಸುಮಾರು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ 1 ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ, ಒಂದು 10 ಗ್ರೀನ್ ಚಿಲ್ಲಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಒಗ್ಗರಣೆಗೆ ತೊಗೊಂಡಿರೋದು. ಆಲ್ರೆಡಿ ಸಾಸಿವೆ ಹಾಕಿದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಆಗಬೇಕಂತೇನಿಲ್ಲ. ಇದು ಈರುಳ್ಳಿದು ರಾ ಸ್ಮೆಲ್ ಇದೆಲ್ಲ ಅದು ಹೋಗೋವರೆಗೆ ಫ್ರೈ ಮಾಡಿದರೆ ಸಾಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಾಗೇ ಇದಕ್ಕೆ 1-2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಇದು ಪರ್ಫೆಕ್ಟ್ ಸ್ಟೇಜ್. ಇವಾಗ 1-2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಇದನ್ನು ರಾ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಒಂದು ಟಿಪ್ ಹೇಳ್ತೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ತಕ್ಷಣ ಕ್ರ್ಯಾಬ್ ಹಾಕಬಾರ್ದು. 1-2 ನಿಮಿಷ ಫ್ರೈ ಮಾಡಿದರೆ ಪೇಸ್ಟ್ನ ರಾ ಸ್ಮೆಲ್ ಹೋಗುತ್ತೆ. ಅದರಿಂದ ಗ್ರೇವಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ರಾ ಸ್ಮೆಲ್ ಹೋಗಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಕ್ರ್ಯಾಬನ್ನು ಹಾಕ್ಕೊಳ್ಳೋಣ. ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಮಸಾಲೆ ಎಲ್ಲ ಪೀಸ್ಗೂ ಚೆನ್ನಾಗಿ ಕೋಟಾಗಿದೆ. ಈ ಸ್ಟೇಜ್ನಲ್ಲಿ ಸ್ಮೆಲ್ಲೇ ಒಂದು ಲೆವೆಲ್ ಇದೆ. ಇದಕ್ಕೆ ಸುಮಾರು 1.5 ಕಪ್ ನೀರು ಹಾಕ್ಕೊಳ್ಳೋಣ. ನಿಮಗೆ ಡ್ರೈ ಬೇಕಿದ್ದರೆ ಸ್ವಲ್ಪ ಕಡಿಮೆ ವಾಟರ್ ಹಾಕಿ, ಗ್ರೇವಿ ಬೇಕಿದ್ದರೆ ಸ್ವಲ್ಪ ಹೆಚ್ಚು ವಾಟರ್ ಹಾಕ್ಕೋಬೋದು. ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ನಾನು ಹೇಳಿದ್ನಲ್ಲ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಟೈಪ್ ಬೇಕು ಅಂದರೆ, ಇಲ್ಲ ಡ್ರೈ ಟೈಪ್ ಬೇಕು ಅಂದರೆ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ. ಇವಾಗಲೇ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದ್ರ ಫ್ಲೇವರ್ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಚೆನ್ನಾಗಿ ಕುಕ್ ಆಗುವಾಗ ಫ್ಲೇವರ್ ಎಲ್ಲ ಬಿಟ್ಟು ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಲಿಕ್ಕೆ ಬಿಡೋಣ. ಸುಮಾರು ಒಂದು 15-20 ನಿಮಿಷ ಸಾಕು. ಮಧ್ಯದಲ್ಲಿ ಒಂದು ಸಲ ಮುಚ್ಚಳ ತೆಗೆದು ನಿಧಾನವಾಗಿ ಮಿಕ್ಸ್ ಮಾಡಿ. ಈ ಮಧ್ಯ ಒಂದು ವಿಷಯ ಕೇಳಬೇಕು, ನೀವು ಕ್ರ್ಯಾಬ್ ತಿನ್ನುವಾಗ ಯಾವ ಕಾಂಬಿನೇಷನ್ ಇಷ್ಟ? ಬಿಸಿ ಬಿಸಿ ಅನ್ನನ, ರಾಗಿ ಮುದ್ದೆನ, ಚಪಾತಿನ ಅಥವಾ ನೀಟಾಗಿ ಫ್ರೈಯ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ ಓದೋಕ್ಕೆ ತುಂಬ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇನ್ನೊಂದು 15-20 ಮಿನಿಟ್ಸ್ ಕುಕ್ ಮಾಡೋಣ ಚೆನ್ನಾಗಿ. ಫ್ರೆಂಡ್ಸ್, ಇವಾಗ ಟೈಮ್ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ.
ಹಾಂ, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಮಸಾಲೆ ಚೆನ್ನಾಗಿ ಏಡಿಗೆ ಹತ್ಕೊಂಡಿದೆ. ಈಗ ನಿಧಾನವಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಡ್ರೈ ಇಷ್ಟ ಇದ್ದರೆ ಇನ್ನೂ ಒಂದು 2-3 ನಿಮಿಷ ಹೈ ಫ್ಲೇಮ್ನಲ್ಲಿ ಕುಕ್ ಮಾಡಿ. ಗ್ರೇವಿ ಸ್ಟೈಲ್ ಬೇಕು ಅಂದರೆ ಇದೇ ಸ್ಟೇಜ್ನಲ್ಲಿ ಸ್ಟವ್ ಆಫ್ ಮಾಡ್ಬೋದು. ಫ್ರೆಂಡ್ಸ್, ಏಡಿ ಬೇಯಿಸಿದ ತಕ್ಷಣ ತಿನ್ನೋದಕ್ಕಿಂತ 5 ನಿಮಿಷ ಹಾಗೆ ಬಿಟ್ಟರೆ ಮಸಾಲೆ ಇನ್ನೂ ಚೆನ್ನಾಗಿ ಒಳಗಡೆ ಸೇರುತ್ತೆ. ಆಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಮುಖ್ಯ ಟಿಪ್, ಏಡಿಗೆ ಹೆಚ್ಚು ನೀರು ಹಾಕಿದರೆ ಅದರ ಒರಿಜಿನಲ್ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ಗ್ರೇವಿ ಮಾಡ್ತಿದ್ರು ಅಗತ್ಯವಿರೋಷ್ಟು ಮಾತ್ರ ನೀರು ಹಾಕಿ. ಮಸಾಲೆ ರುಚಿ ಮತ್ತು ಏಡಿಯ ನ್ಯಾಚುರಲ್ ಟೇಸ್ಟ್ ಎರಡೂ ಬ್ಯಾಲೆನ್ಸ್ ಆಗಿರಬೇಕು. ಇನ್ನೊಂದು ವಿಷಯ, ಬಹಳಷ್ಟು ಜನ ಕೇಳ್ತಾರೆ, ಏಡಿ ಬೇಯ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ತುಂಬ ಸುಲಭ. ಏಡಿಯ ಬಣ್ಣ ಸಂಪೂರ್ಣ ಬದಲಾಗುತ್ತೆ, ಮಾಂಸವು ಸುಲಭವಾಗಿ ಬಿಡುತ್ತೆ. ಆಗ ಅದು ಚೆನ್ನಾಗಿ ಬೇಯಿತು ಅಂತ ಅರ್ಥ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈ ಚಿಕ್ಕ ಸ್ಟೆಪ್ನಿಂದ ಫ್ಲೇವರ್ ಇನ್ನೂ ಫ್ರೆಶ್ ಆಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ಕಾಂಬಿನೇಷನಲ್ಲೂ ಚೆನ್ನಾಗಿ ಸೂಟ್ ಆಗುತ್ತೆ. ನಿಮ್ಗೆ ಯಾವ ಕಾಂಬಿನೇಷನ್ ಇಷ್ಟ ಅಂತ ಕಮೆಂಟ್ ಮಾಡಿ. ಒಳ್ಳೆ ರೆಸಿಪಿಗಳನ್ನ ನೀವು ಸಜೆಸ್ಟ್ ಮಾಡಿದರೆ ಅದನ್ನೂ ವೀಡಿಯೋ ಮಾಡಿ ಹಾಕ್ತೀನಿ. ಈ ಮಳೆಗಾಲದಲ್ಲಿ ಫ್ರೆಶ್ ಕ್ರ್ಯಾಬ್ ಸಿಕ್ಕರೆ ಈ ರೆಸಿಪಿ ಒಮ್ಮೆ ಖಂಡಿತ ಟ್ರೈ ಮಾಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಈಸಿ ಮೆಥಡ್, ಆದರೆ ಟೇಸ್ಟ್ ಮಾತ್ರ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ. ಮನೆಯಲ್ಲೇ ಇಷ್ಟು ರುಚಿಯಾಗಿ ಮಾಡ್ಬೋದು ಅಂತ ನಿಮಗೂ ಆಶ್ಚರ್ಯ ಆಗುತ್ತೆ. ನನಗೂ ಗೊತ್ತು, ಈ ವಿಡಿಯೋ ನೋಡಿದ ಮೇಲೆ ಸಾಕಷ್ಟು ಜನ ನಾಳೆನೇ ಮಾರ್ಕೆಟಿಗೆ ಹೋಗಿ ಕ್ರ್ಯಾಬ್ ತರ್ತೀರಾ ಅಂತ. ತಂದರೆ ಈ ರೆಸಿಪಿ ಫಾಲೋ ಮಾಡಿ, ಖಂಡಿತ ರಿಸಲ್ಟ್ ಸೂಪರ್ ಬರುತ್ತೆ. ಮತ್ತೊಮ್ಮೆ ನೆನಪಿಸ್ತೀನಿ, ಏಡಿಯಲ್ಲಿ ಪ್ರೋಟೀನ್, ವಿಟಮಿನ್ B12, ಜಿಂಕ್, ಸೆಲೆನಿಯಮ್ ಮತ್ತು ಒಮೆಗಾ 3 ಮೊದಲಾದ ಪೋಷಕಾಂಶಗಳಿರುತ್ತೆ. ಆದರೆ ಎಲ್ಲರ ಆರೋಗ್ಯ ಒಂದೇ ರೀತಿಯಲ್ಲಿ ಇರೋದಿಲ್ಲ, ಆದ್ದರಿಂದ ಮಿತವಾಗಿ ಸೇವಿಸಿ. ಶೆಲ್ಫಿಶ್ ಅಲರ್ಜಿ ಇರುವವರು ಸೇವಿಸಬೇಡಿ. ಸರಿ ಸ್ನೇಹಿತರೆ, ಇದು ನಮ್ಮ ಡಿಲಿಷಿಯಸ್ ವಿಲೇಜ್ ಸ್ಟೈಲ್ ಕ್ರ್ಯಾಬ್ ಫ್ರೈ ಸಂಪೂರ್ಣ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಇನ್ನೂ ಇಂಥ ಟ್ರೆಡಿಷ್ನಲ್ ವಿಲೇಜ್ ಸ್ಟೈಲ್ ಹೋಮ್ ಕುಕಿಂಗ್ ರೆಸಿಪಿಗಾಗಿ ನಮ್ಮ ಜೊತೆ ಇಲ್ಲೇ ಇರಿ. ನಿಮ್ಮ ಪ್ರೀತಿ, ಸಪೋರ್ಟ್ ಮತ್ತು ಕಮೆಂಟ್ಸ್ ನಮಗೆ ತುಂಬ ಮೋಟಿವೇಶನ್. ನಿಮ್ಮ ಪ್ರತಿಯೊಂದು ಲೈಕ್ ಮತ್ತು ಶೇರ್ ನಮ್ಮ ಚಾನಲ್ ಬೆಳೆಯಲು ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ರುಚಿಯಾದ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಸೇಫ್, ಹ್ಯಾಪಿ ಕುಕಿಂಗ್. Bye bye. See you in the next video.